ಪ್ರೋಟೀನ್ ಪೌಡ್ರ್ ಬಗ್ಗೆ ಒಂದಿಷ್ಟು ಕೇಳಿಬರುತ್ತೆ. ಪೌಡ್ರ್ ಅಂದ ತಕ್ಷಣ ಜನಕ್ಕೆ ಒಂದು ಕೆಟ್ಟ ಮನೋಭಾವ ಬಂದ್ಬಿಡುತ್ತೆ, ಇವನು ಪೌಡ್ರ್ ತಿಂತಾನೆ. ಸ್ಟೆರಾಯ್ಡ್ ಸಪ್ಲಿಮೆಂಟ್ ತೊಗೊಂಡ್ರೆ ಬಾಡಿ ಬಿಲ್ಡ್ ಮಾಡ್ಬೋದು, ಮಾಡೋಕ್ಕಾಗಲ್ಲ. ತುಂಬ ಸ್ಟೆರಾಯ್ಡ್ಸ್ ಯೂಸ್ ಮಾಡೋರು ತಲೆಯಲ್ಲಿ ಕೂದಲಿರಲ್ಲ, ಮದುವೆ ಆದಾಗ ಮಕ್ಕಳಾಗಿರಲ್ಲ ಕೆಲವರಿಗೆ. ಎಷ್ಟು ದಿನದಲ್ಲಿ 6 ಪ್ಯಾಕ್ ಮಾಡ್ಬೋದು? ನಾನು 3-4-5 ವಾರದಲ್ಲಿ ಮಾಡಿಬಿಡ್ತೀನಿ. ಬಾಡಿ ಬಿಲ್ಡಿಂಗ್ ಮಾಡ್ತಾನೆ ಬಣ್ಣದ ಲೋಕಕ್ಕೂ ಕೂಡ ಎಂಟ್ರಿ ಆಗ್ತಾ ಹೋಗ್ತೀರಿ. ಒಂದು ಪ್ಯಾಷನ್ ಅನ್ನೋದು ಇರುತ್ತೆ. ನೀವು ಆ ಪ್ಯಾಷನ್ ನಂಬ್ಕೊಂಡೋದ್ರೆ ನಿಮ್ಗೆ ಹಸಿವು ಹೊಟ್ಟೆ ತುಂಬಲ್ಲ. ಈ ಸಿನಿಮಾನೇ ನಂಬ್ಕೊಂಡು ಸಿನಿಮಾನೇ ಕಷ್ಟ. ನಿಮ್ ಸೆಕೆಂಡ್ರಿ ಜಾಬ್ ಇರಲಿ. ಇಲ್ಲ ಅಂದ್ರೆ ನಾ ಅಷ್ಟು ಸೈಕಲ್ ಹೊಡೆದು ಇದು ಹೊಡೆದು ಕಾಸಲ್ಲಿ ದುಡ್ಡಿಲ್ಲ, ಏನ್ ಕೇಳ್ಕೊಬೇಕು, ಅದು ನಿಮ್ ತಪ್ಪು. ಈ ಪ್ರೋಟೀನ್ ಪೌಡ್ರ್ ಬಗ್ಗೆ ಒಂದಿಷ್ಟು ಕೇಳಿಬರುತ್ತೆ. ಅದು ಏನು ಒಳ್ಳೇದ ತೊಗೊಂಡ್ರೆ, ಅಥವಾ ಅದಕ್ಕೆ ಪೌಡ್ರ್ನಲ್ಲೂ ಫೇಕು ಅಥವಾ ಒಳ್ಳೇದು ಆ ಥರ ಇರುತ್ತಾ ಅಂತ? ನೋಡಿ, ಇದು ಸಿಕ್ಕಾಪಟ್ಟೆ ಜನಕ್ಕೆ ಈ ಪ್ರೋಟೀನ್ ಪೌಡ್ರ್ ಅಂದ ತಕ್ಷಣ ಜನಕ್ಕೆ ಒಂದು ಕೆಟ್ಟ ಮನೋಭಾವ ಬಂದ್ಬಿಡುತ್ತೆ, ಇವನು ಪೌಡ್ರ್ ತಿಂತಾನೆ ಅಂತ. ಅದು ಗೊತ್ತಿಲ್ಲದೆ ಮಾತಾಡೋದು. ಅದೇನದು ಪೌಡ್ರ್, ಇದು ಯಾವುದರಿಂದ ಮಾಡ್ತಾರೆ ಏನು ಅಂತ ಅದು ಮೊದಲು ನಾವು ತಿಳ್ಕೊಬೇಕು. ನಾವು ಜನ ಬೇಕು ಎಲ್ಲರೂ ತಿಳ್ಕೊಳಕ್ಕೆ. ಇವಾಗ ಮುಂಚೆ ತರಲ್ಲ, ನಮ್ಮ ಬೆರಳು ತುದಿಯಲ್ಲೇ ನಮ್ಗೆ ಮೊಬೈಲ್ ಇದೆ, ಗೂಗಲ್ ಇದೆ, ಮಾಡಿದ್ರೆ ಆಯಿತು, ಸಿಗ್ತವೆ. ಹಾಲಿಂದ ನಮಗೆ ಬೈ ಪ್ರಾಡಕ್ಟ್ ಏನೇನು ಸಿಗ್ತವೆ? ನಮಗೆ ತುಪ್ಪ ಇದೆ, ಮೊಸರು ಇದೆ, ಬೆಣ್ಣೆ ಇದೆ, ಪನ್ನೀರ್ ಇದೆ, ಕರೆಕ್ಟಾ? ಅದ್ರ ಬೈ ಪ್ರಾಡಕ್ಟೇ ವೇ ಪ್ರೋಟೀನ್. ಓಕೆ. ಪನ್ನೀರ್ ನೀರಿಂದ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಆ ಫಾರ್ಮ್ ಅದನ್ನ ಪೌಡರ್ ಫಾರ್ಮ್ ಮಾಡಿಬಿಟ್ಟು ಅದು ಹಂಗೆ ತಿನ್ನಕ್ಕಾಗಲ್ಲ, ತುಂಬ ಇದಿರುತ್ತೆ ಅಂದ್ಬಿಟ್ಟು ಅದಕ್ಕೆ ನಿಮ್ಗೆ ಕೊಕ್ಕೋ ಪೌಡರ್ ಹಾಕಿ ಅದು ಇದಾಕ್ಬಿಟ್ಟು ಸ್ವಲ್ಪ ಟೇಸ್ಟ್ಫುಲ್ ಮಾಡ್ತಾರೆ. ಇದು ವೇ ಪ್ರೋಟೀನು. ಈ ವೇ ಪ್ರೋಟೀನ್ ಅನ್ನೋ ಅಂಶನ ಚಿಕ್ಕ ಮಕ್ಳಿಗೂ ಹಾಲಿನ ಪೌಡ್ರಲ್ಲೂ ಇರುತ್ತೆ. ಇದು ವಯಸ್ಸಾದವ್ರಿಗೂ ಡಾಕ್ಟರ್ ಕೊಡ್ತಾರೆ, ಸಜೆಸ್ಟ್ ಮಾಡ್ತಾರೆ, ಸ್ಪೋರ್ಟ್ಸ್ ಮೆನ್ ತಗೊಂತಾರೆ. ಬಟ್ ಎಲ್ಲಿ ನಾವು ಕರೆಕ್ಟಾಗಿ ನೋಡ್ಬೇಕು, ಚೂಸ್ ಮಾಡ್ಬೇಕು ಕ್ವಾಲಿಟಿ. ಇವಾಗ ನಂದಿನಿ ಹಾಲು ಎಷ್ಟು ಚೆನ್ನಾಗಿದೆ, ಇನ್ನೊಂದು ಯಾವ್ದೋ ಹಾಲು ತಗೊಂತಿದ್ದಾರೆ, ಅದು ಯಾವ್ದು ಕ್ವಾಲಿಟಿ ಇರುತ್ತೆ, ಅದು ಡಿಪೆಂಡ್ ಆಗುತ್ತೆ. ನೀವು ತಗೊಳ್ಳೋವಾಗ ಒಳ್ಳೆ ಲ್ಯಾಬ್ ಟೆಸ್ಟ್ ಆಗಿರುವಂಥದ್ದು, ಚೆನ್ನಾಗಿರುವಂಥದ್ದು ಕ್ವಾಲಿಟಿ ತಗೊಂಡಾಗ ನಿಮಗೆ ಅದೊಂದು ಓಕೆ, ಒಳ್ಳೆ ಕ್ವಾಲಿಟಿ ಇರೋದು ಅನ್ನೋದು ನಿಮಗೊಂದು. ಈ ಸ್ಟೆರಾಯ್ಡ್ ಸಪ್ಲಿಮೆಂಟ್ ತೊಗೊಂಡ್ರೆ ಬಾಡಿ ಬಿಲ್ಡ್ ಮಾಡ್ಬೋದಾ, ಮಾಡೋಕ್ಕಾಗಲ್ಲ? ಸ್ಟೆರಾಯ್ಡ್ಸು ಸಪ್ಲಿಮೆಂಟ್ ಅದಾಗಲ್ಲ. ಸ್ಟೆರಾಯ್ಡ್ಸ್ ಆಗುತ್ತೆ. ಸಪ್ಲಿಮೆಂಟ್ ಬೇರೆ, ಸ್ಟೆರಾಯ್ಡ್ಸ್ ಬೇರೆ. ಸಪ್ಲಿಮೆಂಟ್ ಫುಡ್ ಸಪ್ಲಿಮೆಂಟ್ ನಮ್ಮ ದಿನನಿತ್ಯ ಆಹಾರದಲ್ಲಿ ಸಿಕ್ಕದೇ ಇದ್ದಾಗ ಅದನ್ನು ಸಪ್ಲಿಮೆಂಟ್ ಮಾಡ್ಕೊಳೋದು. ಈಗ ಉದಾಹರಣೆಗೆ ಮಾಂಸಾಹಾರಿಗಳು, ಸಸ್ಯಾಹಾರಿಗಳಿಗೆ B12 ಸಿಗಲ್ಲ. ಡಾಕ್ಟರ್ ನಿಮ್ಮ ಬಾಡಿಯಲ್ಲಿ B12 ಕಮ್ಮಿ ಇದೆ ಅಂತಾರೆ. ಈಗ ಕೆಲವು ಕಡೆ ಬಿಸಿಲೇ ಇರಲ್ಲ, ಅವ್ರಿಗೆ ವಿಟಮಿನ್ D ಕೊರತೆ ಇರುತ್ತೆ. ಅದನ್ನ ಸಪ್ಲಿಮೆಂಟ್ ಮಾಡ್ಕೋಬೇಕು. ಏನಾಗುತ್ತೆ ಅಂದಾಗ ನಿಮ್ಗೆ ಕಾಯಿಲೆ ಬರುತ್ತೆ, ಕರೆಕ್ಟಾ? ದಿಸ್ ಇಸ್ ಕಾಲ್ಡ್ ಸಪ್ಲಿಮೆಂಟ್. ನಿಮ್ಗೆ ಪ್ರೋಟೀನ್ ಅಂಶನೇ ದಿನನಿತ್ಯ ನೀನು ಬರೀ ಅನ್ನ, ಮೊಸರು, ಇಡ್ಲಿ, ದೋಸೆ ತಿನ್ಕೊಂಡಿದ್ಯಾ, ನೀನು ಪ್ರೋಟೀನ್ ಅಂಶನೇ ತಿಂತೇನೆ ಅಂದಾಗಲೂ ನಿಮಗೆ ಜಾಸ್ತಿ ಕಾರ್ಬ್ ತಿನ್ನೋದ್ರಿಂದ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ, ಬ್ರೇಕ್ ಡೌನ್ಸ್ ಶುಗರ್. ಅವಾಗ ಡಯಾಬಿಟಿಕ್ ಇಂಥ ಕಾಯಿಲೆಗಳು ಬರ್ತವೆ. ಅವಾಗ ಡಾಕ್ಟರ್ ಪ್ರೋಟೀನ್ ಅಂಶ ಜಾಸ್ತಿ ಹಾಕೊಳ್ಳಿ ನೀವು ಅಂತ, ಕರೆಕ್ಟ್. ಮೊಟ್ಟೆ ತಿನ್ಕೊಳ್ಳಿ, ಅದು ತಿನ್ಕೊಳ್ಳಿ, ಇದು ತಿನ್ಕೊಳ್ಳಿ. ಸಸ್ಯಾಹಾರಿಗಳಾದ್ರೆ ನೀವು ವೇನು ತಿಳ್ಕೊಳ್ಳಿ ಅಂತಾರ. ಸೊ ಸ್ಟೆರಾಯ್ಡ್ಸ್ ಬಂದು ಬೇರೆ. ಇದು ಬಂದ್ಬಿಟ್ಟು ಇಂಜೆಕ್ಟ್ ಮಾಡ್ಕೊತಾರೆ, ಮಾತ್ರೆ ಮುಖಾಂತರ ತಗೊಂತಾರೆ. ಇದು ಮಾಡಿದಾಗಿಂದ ನಮ್ಮ ಬಾಡಿಯಲ್ಲೇ ಹಾರ್ಮೋನ್ಸು, ಟೆಸ್ಟೋಸ್ಟೆರಾನ್ ಲೆವೆಲ್ ಅನ್ನೋದು ಜಾಸ್ತಿ ಆಗುತ್ತೆ. ಉದಾಹರಣೆಗೆ ನಮ್ಮ ದೇಹದಲ್ಲಿ 12 to 14 mg ಅನ್ನೋದು ದಿನನಿತ್ಯ ಪ್ರೊಡ್ಯೂಸ್ ಆಗುವಂತ ಒಂದು ಟೆಸ್ಟೋಸ್ಟೆರಾನ್, ಅದು ಮೇಲ್ ಹಾರ್ಮೋನ್ ಅಂತೀವಿ. ನೀವು ಇಂಜೆಕ್ಟ್ ಮಾಡುವಾಗ ಅದನ್ನು 10 ಪಟ್ಟು 20 ಪಟ್ಟು ಜಾಸ್ತಿ 100 mg 200 mg ಅಂತ ಇಂಜೆಕ್ಟ್ ಮಾಡ್ಕೊತಾರೆ. ಇಂಜೆಕ್ಟ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ಹೊರಗಿಂದ ಏನೋ ಬರ್ತಾ ಇದ್ದಾಗ ಒಳಗಿರೋವಂಥದ್ದು ಸ್ಟಾಪ್ ಆಗುತ್ತೆ. ಈ ಇಂಜೆಕ್ಷನ್ ಒಂದು ಬಿಟ್ಟಾಗ ಒಳಗಿರೋದು ಸ್ಟಾಪ್ ಆಗುತ್ತೆ. ಇಮಿಡಿಯೇಟ್ ಆಗಿ ನಿಮ್ಗೆ ಇರುವಂತ ಒಂದು ಬಾಡಿ ಇರೋ ನ್ಯಾಚುರಲ್ ಪ್ರೊಸೆಸ್ ಆಫ್ ಹಾರ್ಮೋನ್ ಕಮ್ಮಿ ಆಗುತ್ತೆ. ಕಮ್ಮಿ ಆದಾಗ ನಿಮಗೆ ತುಂಬಾ ಜನ ನೋಡಿರ್ಬೋದು, ತುಂಬಾ ಸ್ಟೆರಾಯ್ಡ್ಸ್ ಯೂಸ್ ಮಾಡೋರು ತಲೆಯಲ್ಲಿ ಕೂದಲಿರಲ್ಲ, ಮದುವೆ ಆದಾಗ ಮಕ್ಕಳಾಗಿರಲ್ಲ ಕೆಲವರಿಗೆ, ಆಮೇಲೆ ಕಿಡ್ನಿ ಇಶ್ಯೂಸ್ ಇರುತ್ತೆ, ಹಾರ್ಟ್ ಇಶ್ಯೂಸ್ ಇರುತ್ತೆ. ಇದೆಲ್ಲ ಸೈಡ್ ಎಫೆಕ್ಟ್ಸ್. ಎಷ್ಟು ದಿನದಲ್ಲಿ 6 ಪ್ಯಾಕ್ ಮಾಡ್ಬೋದು ಅಂದ್ರೆ ಕರೆಕ್ಟ್ ಆ ಶ್ರದ್ಧೆ, ಆ ಡೆಡಿಕೇಶನ್ ಮಾಡ್ಕೊಂಡ್ರೆ ನಿಮಗೆ? ಹಂಗೆ ಮತ್ತೆ ಇದು ಡಿಪೆಂಡ್ಸ್ ಆನ್ ಕೆಲವರ ವ್ಯಕ್ತಿಗಳ ಮೇಲೆ. ನಿಮ್ಗಿರೋ ಮಸಲ್ ಮಾಸ್ ಬೇರೆ. ಇವಾಗ ನಾನು 6 ಪ್ಯಾಕ್ ಮಾಡ್ಬೇಕಂದ್ರೆ ಇವಾಗ ನಾನು 3-4-5 ವಾರದಲ್ಲಿ ಮಾಡ್ಬಿಡ್ತೀನಿ.
ಡಯಟ್ ಮಾಡಬೇಕು. ಐ ಆಮ್ ಹೋಲ್ಡಿಂಗ್ ಎ ಮಸಲ್, ನನ್ನ ಮಸಲ್ ಇದೆ, ನನ್ನ ಫ್ಯಾಟ್ ಪರ್ಸೆಂಟೇಜ್ ಸದ್ಯಕ್ಕೆ ಒಂದು ಮಟ್ಟಕ್ಕಿದೆ. ಈಗ ಅಲ್ಲಿ ಯಾರೊಬ್ರು ಕ್ಯಾಮ್ರಾಮನ್ ಇದ್ದಾರೆ, ಅವರೊಬ್ರು ಅವ್ರದ್ದೆಷ್ಟು ಬಾಡಿ ಫ್ಯಾಟ್ ಇದೆ, ಅದ್ರ ಮೇಲೆ ಕೆಲವರಿಗೆ 6 ತಿಂಗಳಾಗತ್ತೆ, ಕೆಲವರಿಗೆ 3 ತಿಂಗಳಲ್ಲಿ ಆಗುತ್ತೆ, ಕೆಲವರು 1 ತಿಂಗಳಲ್ಲೇ ಬರುತ್ತೆ. ಡಿಪೆಂಡ್ಸ್ ಅವ್ರ ಬಾಡಿಯಲ್ಲಿ ಎಷ್ಟು ಮಸಲ್ ಮಾಸ್ ಇದೆ, ಎಷ್ಟು ಫ್ಯಾಟ್ ಪರ್ಸೆಂಟೇಜ್ ಹೋಲ್ಡ್ ಆಗ್ತಿದ್ದ. ನಿಮ್ಗೆ 6 ಪ್ಯಾಕ್ ಕಾಣ್ಬೇಕಂದ್ರೆ ಆ ಹೊಟ್ಟೆ ಭಾಗದಲ್ಲಿರುವಂತ ಕೊಬ್ಬಿನ ಅಂಶ ಹೋದ್ರೇನೆ ನಿಮ್ಗೆ 6 ಪ್ಯಾಕ್ ಕಾಣೋದು. ಅದು ಒನ್ ಆಫ್ ದಿ ಬಾಡಿಯಲ್ಲಿ ಇರುವಂತ ಒಂದು ಮಾಂಸಖಂಡಗಳು ಅಷ್ಟೇ. ಅದು ಫಸ್ಟ್ ಅದನ್ನ ಅದು ಸಿಂಪಲ್ ಮ್ಯಾಕ್ಸ್ ಅಷ್ಟೇ. ಎಸ್ ರಘು, ನೀವು ಈಗ ಬಾಡಿ ಬಿಲ್ಡಿಂಗ್ ಮಾಡ್ತಾನೆ ಒಂದಿಷ್ಟು ಅವಕಾಶಗಳು ಬಂದು ಅಂದರೆ ಬಣ್ಣದ ಲೋಕಕ್ಕೂ ಕೂಡ ಎಂಟ್ರಿ ಆಗ್ತಾ ಹೋಗ್ತೀರಿ. ಎಲ್ಲದಕ್ಕೂ ಮೊದಲಾಗಿ ಒಂದು ಸಿನಿಮಾ ಮಾಡ್ತೀರಿ, ಆ ಸಿನಿಮಾ ಆದಮೇಲೆ ಮತ್ತೆ ರಿಯಾಲಿಟಿ ಶೋಗೆ ಹೋಗ್ತೀರಿ. ಸೊ ಈ ಬಣ್ಣದ ಲೋಕಕ್ಕೆ ಬಂದದ್ದ ಜರ್ನಿ ಹೇಗಿತ್ತು, ಅಲ್ಲಿ ಹೆಂಗೆ ಶುರುವಾಯಿತು? ನಾವು ಕಾಲೇಜಲ್ಲೇ ನಾವು ನಾಟಕ ಮಾಡ್ತಾ ಇದ್ವಿ. ನಾಟಕ ನಾನು BHS ಕಾಲೇಜಲ್ಲಿ ರಂಗ ಸೌರಭ ಅಂತ ಒಂದು ನಾಟಕ ಟ್ರೂಪ್ ಇತ್ತು. ಆ ನಾಟಕ ಮಾಡ್ತಾ 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 ನಮಗೆ ಒಂದು ಆಸಕ್ತಿ ಬೆಳೀತು. ಇದೊಂಥರ ಮಾಡೋಣ ನಾವು ಅಂತ. ಹಾಗೆ ಒಂದು ಅವಕಾಶ ಬಂತು, ಸಿನಿಮಾ ಕಡೆ ಹೋದೆ. ಅದಾದಮೇಲೆ ಹಂಗೆ ಅದ್ರ ಜೊತೆಗೆ ರಿಯಾಲಿಟಿ ಶೋಗಳು ಬಂತು. ಹಂಗೆ ಮಾಡ್ತಾ ಮಾಡ್ತಾ ಹೋದೆ. ಅದು ಪೂರ್ಣ ಪ್ರಮಾಣದಲ್ಲಿ ನಾನು ಸಿನಿಮಾ ಕಡೆ ಜಾಸ್ತಿ ಇಳ್ದಿಲ್ಲ, ಇದ್ರೆ ಇರಬೇಕು. ಯಾಕಂದ್ರೆ ನಿಮ್ಗೆ ಗೊತ್ತಿದ್ದಂಗೆ ಒಬ್ಬ ಮನುಷ್ಯ ಬೆಂಗಳೂರಲ್ಲೇ ಮುಖ್ಯವಾಗಿ ಒಬ್ಬ ಮನುಷ್ಯನಿಗೆ ಒಂದು ಪ್ಯಾಷನ್ ಅನ್ನೋದು ಇರುತ್ತೆ. ಪ್ಯಾಷನ್ ಜೊತೆಗೆ ನಿಮಗೆ ಒಂದು ಹಸಿವು ಅಂತ ಇರುತ್ತೆ ಕೆಲವೊಂದು. ನೀವು ಆ ಪ್ಯಾಷನ್ ನಂಬ್ಕೊಂಡು ಹೋದ್ರೆ ನಿಮ್ಗೆ ಹಸಿವು ಹೊಟ್ಟೆ ತುಂಬಲ್ಲ. ಅದಕ್ಕೆ 2 ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಕೆಲವು ನನಗೆ ಹೊಟ್ಟೆ ತುಂಬಿಸೋದು, ನನಗೆ ಬೇಕಾಗಿರೋ ವಿಚಾರಗಳು ಅಥವಾ ಬೇರೆ ಬೇಕು ಅಂತಂದಾಗ ನಾನು ಫಿಟ್ನೆಸ್ ಕಡೆ, ನನಗೆ ಜೋಬ್ ತುಂಬತ್ತೆ, ಹೊಟ್ಟೆ ತುಂಬತ್ತೆ. ಪ್ಯಾಷನ್ ಜೋಬ್ ತುಂಬಲ್ಲ, ಹೊಟ್ಟೆನೂ ತುಂಬಲ್ಲ, ಬಟ್ ತುಂಬತ್ತೆ, ಹೆಸರು ಬರುತ್ತೆ. ಬಟ್ ಅದು ಬಿಟ್ಟಿಲ್ಲ. ನೋಡೋಣ, ಒಂದು ಒಳ್ಳೆ ದಿನದಲ್ಲಿ ಏನಾದ್ರು ಒಂದು ಒಳ್ಳೆ ಪ್ರಾಜೆಕ್ಟ್ ಬಂದಾಗ ಆ ಪ್ಯಾಷನ್ ಹೊಟ್ಟೆ ತುಂಬಿಸೋ ಥರ ಆದಾಗ ಗುಡ್, ಹೋಗೋಣ ಅಂತ ಮುಂದಕ್ಕೆ ಅಂತ. ಈಗ ಒಂದು ಕಡೆಗೆ ಬಾಡಿ ಬಿಲ್ಡಿಂಗ್, ಒಂದು ಕಡೆಗೆ ಸಿನಿಮಾ, ಇವೆರಡನ್ನು ನೋಡಿದಾಗ ನಿಮಗೆ ತುಂಬ ತೂಕ ಕೊಡುವಂಥದ್ದು ಮತ್ತು ಹತ್ತಿರ ಆಗುವಂಥದ್ದು ಯಾವುದು? ಎರಡು. ನಾವು ದೇಹದಾಡಿಯನ್ನು ಪ್ರೀತಿಸಿದವರು, ಕಲೆಯನ್ನು ಪ್ರೀತಿಸಿದವರು. ಬ್ಯಾಕ್ಗ್ರೌಂಡ್ ನಾವು ಕಲೆ ಅಂದರೆ ನನಗೆ ಆಲ್ ಫಾರ್ಮ್ ಆಫ್ ಆರ್ಟ್ ನನಗೆ ನೋಡೋದು ತುಂಬ ಇಷ್ಟ. ಪೇಂಟಿಂಗ್ ಆಗಲಿ, ವ್ಯಂಗ್ಯಚಿತ್ರ ಆಗಲಿ, ಅಥವಾ ಸಿನಿಮಾ ಇಸ್ ಅನ್ ಆರ್ಟ್. ಇಟ್ಸ್ ಆರ್ಟ್. ಇದು ಆಗಲಿ, ಇದೆಲ್ಲ ನನಗೆ ಒಂಥರ ಖುಷಿ ಕೊಡುವಂಥ ವಿಚಾರ. ದೇಹದಡಿನೂ ನಂಗೆ ಖುಷಿ ಕೊಡುವಂಥ ವಿಚಾರ. ಸೊ ಅದ್ರ ಯಾವುದೂ ಮೇಲೂ ಕೀಳಿಲ್ಲ, ಎಲ್ಲ ಅದು ಈಕ್ವಲ್ ಆಗಿ ನಾನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಜಾಸ್ತಿ ದೇಹದಡಿಯ ಫಿಟ್ನೆಸ್ ಕಡೆ ಇರೋದ್ರಿಂದ ನನಗೆ ಹಣಕಾಸು ಸ್ವಲ್ಪ ದುಡ್ಡು ಕೊಡ್ತಿದೆ ನನಗೆ ಅಂತ. ಇದು ಸಿನಿಮಾದಲ್ಲೇ ಬಟ್ ಇಲ್ ಟೇಕ್ ಟೈಮ್. ಸೊ ಅದಕ್ಕೆ ಬ್ಯಾಲೆನ್ಸ್ ಆಗಿ ಮಾಡ್ಕೊತೀನಿ. ನಾನು ಈಗಲೂ ಎಲ್ಲ ಹುಡುಗರಿಗೆ ಹೇಳ್ತೀನಿ, ನೀವು ಸಿನಿಮಾಗೆ ಬಂದಾಗ ಪಕ್ಕದಲ್ಲಿ ಪ್ಯಾರಲಲ್ ಆಗಿ ಒಂದು ಸ್ಟೇಬಲ್ ಜಾಬ್ ಇರಲಿ ಅಂತ. ಯಾಕಂದರೆ ಸುಮಾರು ಜನ ನಾನು ನೋಡಿದ್ದೀನಿ, ಪೂರ್ತಿ ಸಿನಿಮಾ ನಂಬ್ಕೊಂಡು ಬಂದ್ಬಿಡ್ತಾರೆ, ಸೆಕೆಂಡ್ರಿ ಜಾಬ್ ಅನ್ನೋದು ಇರಲ್ಲ, ಜಾಬ್ ಖಾಲಿ ಮಾಡ್ಕೊಂಡಿರ್ತಾರೆ. ಕರೆಕ್ಟ್. ಸೊ ಪಕ್ಕದಲ್ಲಿ ಒಂದು ಸ್ಟೇಬಲ್ ಆಗಿ ಒಂದು ಪ್ರತಿ ಪಾಕೆಟ್ ಮನಿ ತಿಂಗಳಿಗೆ ನಿಂಗೆ ಇಷ್ಟು ದುಡ್ಡು ಬರೋ ಅಂಥದ್ದು ಇದ್ದಾಗ ಏನಾಗುತ್ತೆ, ನಿಂಗೆ ಪ್ಯಾಷನ್ ಮಾಡುವಾಗ ನಿನಗೆ ಮಾನಸಿಕವಾಗಿ ಸ್ವಲ್ಪ ಚೆನ್ನಾಗಿರ್ತೀಯ ಅಂತ. ಬರೀ ಸಿನಿಮಾನೇ ಕಷ್ಟ. ನಿಮ್ ಸೆಕೆಂಡ್ರಿ ಜಾಬ್ ಇರಲಿ, ಒಂದು ಇರಲಿ ಇದ್ದಾಗ ಏನಾಗುತ್ತೆ, ಪ್ಯಾಷನ್ ಕಡೆ ಸ್ವಲ್ಪ ಮಾಡಕ್ ಈಸಿ ಆಗುತ್ತೆ ನಿಮಗೆ. ಇಲ್ಲ ಅಂದ್ರೆ ಅಯ್ಯೋ ನಾ ಅಷ್ಟು ಸೈಕಲ್ ಹೊಡೆದು ಇದು ಹೊಡೆದು ಕಾಸಲ್ಲಿ ದುಡ್ಡಿಲ್ಲ, ಜೋಬಿಲ್ಲ, ಏನ್ ಕೇಳ್ಕೊಬೇಕು? ಅದ್ ನಿಮ್ ತಪ್ಪು. ಯು ಆರ್ ಪ್ಲಾನ್ಡ್, ನಿಮ್ ಪ್ಲಾನ್ ಹಂಗ್ ಮಾಡ್ಕೊಂಡಿದ್ದೀರಿ. ನೀವು ಎಲ್ಲ ಬಿಟ್ಬಿಟ್ಟು ಇದನ್ನೇ ಮಾಡ್ತೀನಿ ಅಂತಂದಾಗ ಜೊತೆಗೆ ಸ್ಮಾರ್ಟ್ ವರ್ಕ್, ಸ್ಮಾರ್ಟ್ ಆಗಿರಿ, ಇದನ್ನು ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಅಂತ ಅಷ್ಟೇ. ಎರಡನ್ನೂ ಬ್ಯಾಲೆನ್ಸ್. ಒಂದೇನೋ ಒಂದು ಕೈ ಹಿಡಿಯತ್ತಲ್ಲ, ಹಿಡಿದಾಗ ಹೋಗೋದು. ಓಕೆ. ಈ ಎರಡನ್ನೂ ನೋಡಿದ್ರು. ಈಗ ನಿಮಗೆ ಸಿನಿಮಾ ಮಾಡಿದ್ರಿ, ರಿಯಾಲಿಟಿ ಶೋ ಮಾಡಿದ್ರಿ. ಸೊ ನಿಮ್ಮ ಪ್ರಕಾರ ನಿಮಗೆ ಸಿನಿಮಾ ಸುಲಭ ಅನ್ನಿಸ್ತಾ ಅಂತ? ನನಗೆ ಸಿನಿಮಾ ಸುಲಭ, ಎರಡೂ ಟಿ ವಿ ಮಾಧ್ಯಮ, ಸಿನಿಮಾ ಮಾಧ್ಯಮ ಎರಡೂ ಬೇರೆ ಬೇರೆನೆ. ಬಟ್ ಸಿನಿಮಾ ಅದೊಂಥರ ನನಗೆ ತುಂಬ ಖುಷಿ ಕೊಟ್ಟಂಥ ವಿಚಾರ ಅದು. ಸಿನಿಮಾದಲ್ಲೇ ಅಂದರೆ ಆ ಸಿನಿಮಾ ಮೇಕಿಂಗೇ ಒಂಥರ ಥ್ರಿಲ್ಲಿಂಗ್ ಅದು. ಓಕೆ. ಅದೆಲ್ಲ ಆದಮೇಲೆ ಲಾಸ್ಟಲ್ಲಿ ನಾವು ಕತೆ ಹೇಳ್ತೀವಿ, ನಾವು ಅದು ಫಾರ್ಮೇಟ್, ಅದು ನಾವು ಏನೋ ಒಂದು ಯೋಚನೆ ಮಾಡಿರ್ತೀವಿ, ಅದು ಸ್ಕ್ರೀನ್ ಮೇಲೆ ಬಂದಾಗ ಪ್ರತಿಯೊಂದು ನನಗೆ ಸಿನಿಮಾ ಮೇಕಿಂಗ್ ಒಂದು ಕ್ಯಾಮ್ರಾ ಆ್ಯಂಗ್ಲಿಂದ ಹಿಡಿದು ಒಂದು ಮ್ಯೂಸಿಕ್ಕಿಂದ ಹಿಡಿದು ಎಲ್ಲ
ಒಂದು 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 ಫ್ರೇಮಿಗೆ ನಾವು ಎಲ್ಲಾ ತರ ಬಣ್ಣ ತುಂಬ್ತಾ ಇದ್ವಿ, ಬಣ್ಣಗಳು ತುಂಬ್ತಾ ಹೋಗ್ತಿರ್ತೀವಿ. ಎಂಡ್ ಪ್ರಾಡಕ್ಟ್ ನೋಡಿದಾಗ ಖುಷಿ ಆಗುತ್ತೆ. ಕರೆಕ್ಟ್. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.